ಆತ್ಮೀಯ ಸ್ನೇಹಿತರೆ, ನೀವು ಇತ್ತೀಚೆಗೆ ಈ ವಾಟ್ಸಪ್ಪಲ್ಲಿ ಒಂದು ಆಡಿಯೋ ಸಂದೇಶ ಕೇಳಿರ್ಬೋದು. ಅದೇನಂತ ಹೇಳಿದರೆ, ಈ ಆಡಿಯೋದಲ್ಲಿ ಒಂದು ಮಂತ್ರ ಹೇಳಿದ್ದೇನೆ, ಆ ಮಂತ್ರವನ್ನು ನೀವು ಕೇಳಿ ಅದನ್ನು 10 ಜನರಿಗೆ ನೀವು ಕಳಿಸಿದರೆ ನಿಮಗೆ ಕೂಡಲೇ ಶುಭ ಸಂದೇಶ ಬರ್ತದೆ. ನಾನು ಕಳಿಸಿದ್ದೇನೆ, ನನಗೂ ಶುಭ ಸಮಾಚಾರ ಬಂದಿದೆ ಅಂತ ಹೇಳುವಂಥ ಒಂದು ಮೆಸೇಜ್ ನೀವೊಂದು 10 ಜನರಿಗೆ ಕಳಿಸಿರ್ಬೋದು. ಜಸ್ಟ್ ಇಮ್ಯಾಜಿನ್, ನೀವು 10 ಜನರಿಗೆ ಕಳಿಸೋದು, ಆ 10 ಜನರು ಪ್ರತಿಯೊಬ್ಬರು 10 ಜನರಿಗೆ ಕಳಿಸೋದು, ಅದು ಅಲ್ಲಿಗೆ 100 ಜನ ಆಯಿತು. ಆ 100 ಜನರು ಪ್ರತಿಯೊಬ್ಬರು 10 ಜನರಿಗೆ ಕಳಿಸೋದು, ಅಲ್ಲಿಗೆ 1,000 ಆಯಿತು. ಆ 1,000 10,000 ಆಗೋದು, 10,000 1 ಲಕ್ಷ, 1 ಲಕ್ಷ 10 ಲಕ್ಷ, 10 ಲಕ್ಷ 1 ಕೋಟಿ, 1 ಕೋಟಿ 10 ಕೋಟಿ. ಹೀಗೆ ಮಾಡ್ತಾ ಹೋದರೆ ಕ್ಷಣಾರ್ಧದಲ್ಲಿ ಇಡೀ ಪ್ರಪಂಚದ ಜನಸಂಖ್ಯೆಗಿಂತ ಜಾಸ್ತಿ ಜನರಿಗೆ ಹೋಗಿ ತಲುಪಬೇಕದು. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಬಟ್ ಥಿಯರಿ ಪ್ರಕಾರ ಸರಿ ಇರ್ಬೋದು, ಆದರೆ ಪ್ರಾಕ್ಟಿಕಲಿ ಖಂಡಿತ ಇಂಪಾಸಿಬಲ್, ನಿಮ್ಗೆ ಗೊತ್ತಿದೆ. ಆಗೇನಾಗ್ತದೆ, ಕಳಿಸಿದವರಿಗೆ ಮತ್ತೊಮ್ಮೆ ಅದೇ ಮೆಸೇಜ್ ಬರೋದು, ಇದು ಕಿರಿಕಿರಿ ಆಗುವಂಥದ್ದು. ಅದು ಸತ್ಯವೋ ಸುಳ್ಳೋ ಅಂತೂ ಯಾರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಏನೇ ಇರಲಿ, ಈಗ ನಾನು ಒಂದು ಸಣ್ಣ ಮಂತ್ರ ಹೇಳ್ತೇನೆ. ಆ ಮಂತ್ರವನ್ನು ಕೇಳಿದ ಮೇಲೆ ನೀವು ಈ ವಿಡಿಯೋವನ್ನು ಒಬ್ಬರಿಗೆ ಶೇರ್ ಮಾಡಿದರೂ ಸಾಕು. ನಿಮಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಸುಖ ಶಾಂತಿ ಸಿಗ್ತದೆ. ಆ ಮಂತ್ರ ಯಾವುದು ಗೊತ್ತಾ? ಲೋಕ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ದೊರಕಲಿ ಎನ್ನುವಂತಹ ಒಳ್ಳೆಯ ಆಶಯ. ಚೆನ್ನಾಗಿದೆ ತಾನೇ ಮಂತ್ರ? ಹಾಗಿದ್ರೆ ಖಂಡಿತವಾಗಿಯೂ ಶೇರ್ ಮಾಡಿ. ಮತ್ತೇಕೆ ತಡ, ಶೇರ್ ಮಾಡಿ. ಥ್ಯಾಂಕ್ ಯು.